ಈ ರೆವಿನ್ಯೂ ಡಿಫಿಸಿಯೇಟ್ ಅನ್ನ ಮಾಡೋದಕ್ಕಿಂತ ಮೊದಲು ನಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅವರು 3,38,000 ಕೋಟಿ ಹಣವನ್ನು ಈ ಸಾರಿ ರೆವಿನ್ಯೂ ವೆಚ್ಚದಲ್ಲಿ ನಾನು ಬರೆಸ್ತೇನೆ ಅಂತಕ್ಕಂಥ ಕಡಾಖಂಡಿತವಾದಂಥದ್ದನ್ನು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಹೇಳಿದ್ದಾರೆ. ಆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ನಾವು ಯಾವ ಮಾನದಂಡದಲ್ಲಿ ನೋಡ್ತೀವಿ? ಸೋಷಿಯಲ್ ಸರ್ವಿಸ್ಗೆ, ಎಕನಾಮಿಕಲ್ ಸರ್ವಿಸ್ಗೆ ಮತ್ತು ಸರ್ವಿಸ್ ಚಾರ್ಜ್ಗಳಿಗೆ, ಈ ರೀತಿ 3 ವಿಭಾಗಗಳಿಗೆ ಇದನ್ನು ಹಂಚಿಕೆ ಮಾಡಿ ನಾವು ಹಣವನ್ನು ಖರ್ಚು ಮಾಡ್ತೇವೆ. ಆದರೆ ನಮಗೆ ಈ ಸಾರಿ ರೆವಿನ್ಯೂ ಆದಾಯ ಬಂದಿರತಕ್ಕಂಥದ್ದು 3,15,000 ಕೋಟಿ ಹಣ ಬರ್ತಿದೆ ಅಂತೇಳಿ ಹೇಳಿದ್ದಾರೆ. ಆದ್ರಿಂದ ಇವಾಗ ನಮಗೆ ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ. ರೆವಿನ್ಯೂ ಡಿಫಿಸಿಯೇಟು 22,957 ಕೋಟಿ ರೂಪಾಯಿ ರೆವಿನ್ಯೂ ಡಿಫಿಸಿಯೇಟ್ ಆಗಿದೆ. ಅದಕ್ಕೆ ಕಾರಣ ಏನು? ಕಾರಣ GSTಯನ್ನ ಇದೇ ಸದನದಲ್ಲಿ ನಾವು ಅನುಮೋದನೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಕೆಲವೇ ಕೌನ್ಸಿಲಿಂಗ್ ಇದೆ ಮತ್ತು ಯಾವುದೇ ಒಂದು GSTಯನ್ನ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕಾಲದಲ್ಲಿ ರಾಜ್ಯ ಸರ್ಕಾರದಿಂದ ಪ್ರತಿನಿಧಿಯಾಗಿ ಹೋಗಿರ್ತಕ್ಕಂಥ ಕೌನ್ಸಿಲಿಂಗಿನ ಪ್ರತಿನಿಧಿಯನ್ನು ಕೇಳಿ ರಾಜ್ಯದ ಜೊತೆ ಸಾಧ್ಯವಾದರೆ ಚರ್ಚೆ ಮಾಡಿ ಒಂದು ನಿರ್ಧಾರನ ತಗೋಬೇಕಾಗುತ್ತೆ. GST ತಂದು ಜಾರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗಿದೆ, ಎಲ್ಲ ತಜ್ಞರಿಂದ ಚರ್ಚೆ ಆಗಿದೆ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ GSTಯಲ್ಲಿ ಬರ್ತಕ್ಕಂಥ ಹಣವನ್ನು 9% ನಾವು ಡಿವೈಡ್ ಮಾಡಿಕೊಂಡು ನಮ್ಮ ಸದನದಿಂದಲೇ ಅನುಮತಿಯನ್ನು ಕೊಟ್ಟು ನಾವು GSTಯನ್ನು ಜಾರಿಗೆ ತಂದಿದ್ದೇವೆ. ತಂದಂಥ ಸಂದರ್ಭದಲ್ಲಿ ಇವತ್ತು ಬಹು ಪ್ರಮುಖವಾಗಿ ಕಳೆದ ಸಾರಿ GSTಯನ್ನು ಕಳೆದ ವರ್ಷ ಮಧ್ಯಂತರದಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಕಾನೂನಾತ್ಮಕವಾಗಿ ನಾವು GSTಯನ್ನು ಕೆಲವೊಂದು ಗೂಡ್ಸ್ ಮೇಲೆ ನಾವು ಕಡಿಮೆ ಮಾಡ್ತೀವಿ ಅಂತಕ್ಕಂಥ ಕಾನೂನನ್ನು ಹೊರಗೆಡವಿದಂಥ ಸಂದರ್ಭದಿಂದ ನಮಗೆ ನಾವು ಏನು 2,08,000 ಕೋಟಿ ಕಳೆದ ಬಜೆಟ್ನಲ್ಲಿ ನಮಗೆ ರೆವಿನ್ಯೂ ಆದಾಯ ಬರುತ್ತೆ ಅಂತೇಳಿ ನಿರೀಕ್ಷಣೆ ಮಾಡಿದ್ದೋ, ಆವಾಗ ನಮಗೆ ಇದು ಈಗಿನ ಮಾರ್ಚ್ನವರೆಗೂ ಸೇರಿಸಿ 1,93,000 ಕೋಟಿ ಮಾತ್ರ ಆದಾಯ ಬರುತ್ತೆ ಅಂತಕ್ಕಂಥದ್ದನ್ನ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಅಲ್ಲಿಗೆ ಎಷ್ಟು ಕೋಟಿ ಹೋಯ್ತು? 15 ಕೋಟಿ ಹೋಯ್ತು, 15,000 ಕೋಟಿ ಹೋಯ್ತು. ಅದು ಹೋದ್ಮೇಲೆ ಇನ್ನೊಂದು ರಾಜ್ಯದ ಕೇಂದ್ರದ ತೆರಿಗೆ ಬಾಬತ್ತು 51,877 ಕೋಟಿ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಆದರೆ ಅಲ್ಲೂ 1,000 ಕೋಟಿನ ಕೋತಾ ಮಾಡಿಸಿರು. ಅದು 1,000 ಕೋಟಿ ಕೋತಾ ಆಯ್ತು. ಅದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು ಅನುದಾನಗಳು.
ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ನಮ್ಗಿಷ್ಟ ಇದೆಯೋ ಇಲ್ವೋ, ಕೇಂದ್ರ ಸರ್ಕಾರ ಸ್ಕೀಮ್ಗಳನ್ನು ತರ್ತಾರೆ. ಆ ಸ್ಕೀಮ್ಗಳನ್ನು ತಂದ ಮೇಲೆ ನಾವು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಅದಕ್ಕೆ ಭಾಗಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.